ಸುದೀಪ್ ಅಣ್ಣನು ಕಣ್ಣಲ್ಲಿ ನೀರ್ ಹಾಕೊಂಡಿದ್ದಾನೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬಿಗ್ ಬಾಸ್ ಹೇಳ್ತಾರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ಕಣ್ಣು ಬೀಳ್ದಿರ ಇಲ್ಲಿ ಅಂತ. ಏನಂದ್ರೆ ನಾವಿಬ್ರು ನೀನ್ ನನ್ಗೆ ಇದ್ ಮಾಡ್ಬೇಕು, ನಾನು ಇದ್ ಮಾಡ್ತೀನಿ ಅಂತ ಯಾವತ್ತೂ ಮಾತಾಡ್ತಾರೆ. ಲಾಸ್ಟ್ ಗೇಟ್ ಅಲ್ಲಿ ಹೋಗ್ತಾ ಇದ್ರು, ನೀವು ಹಂಗೆ ಕರೀತಾನೆ ಇದ್ರೆ ಅದು ನೋಡಿ ನಮ್ ಕಣ್ಣಲ್ಲಿ ನೀರ್ ಬಂತು ಸರ್. ಅದಕ್ಕೆ ಲೇಟ್ ಆಗಿ ಅದೇ ಅವ್ರ ಆಚೆಗೆ ಹೋದ್ರಲ್ಲ ಸರ್, ಬಟ್ ಸುಮ್ಮನೆ ಅವ್ರು ಇದ್ ಮಾಡಿದ್ರಲ್ಲ, ನೀವು ತುಂಬಾ ಇದು ನೋಡಿ ನಮ್ಗೆ ಕಣ್ಣಲ್ಲಿ ಇದ್ರಲ್ಲಿ 6ನೇ ಸ್ಥಾನದಿಂದ ಅವ್ರನ್ನ ಕರ್ಕೊಂಡು. ಆಕ್ಚುಲಿ ನನಗೆ ಒಂದು ಏನ್ ಫೀಲ್ ಇತ್ತಂದ್ರೆ 6, 5 ಅಂತ ಮಾಡಬಹುದು, ಇಬ್ರು 5ನೇ ಸ್ಥಾನದಲ್ಲಿ ಕಳ್ಸಿದ್ರು ನಾನು ಖುಷಿಯಾಗಿ ಬರ್ತಾ ಇದ್ದೆ. ಆ ತರ ನಿಮ್ ಫ್ರೆಂಡ್ಶಿಪ್ ನಿಮ್ದು ಬೆಂಕಿ ಸರ್ ಬೆಂಕಿ ಹೌದು, ಅಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ಸ್ ನನ್ನ ಫ್ರೆಂಡ್ಸ್. ಅವ್ರು ಹಗ್ ಮಾಡಕ್ ಬಂದಾಗ ನಾನು ಹಗ್ ಮಾಡಿದೀನಿ, ನಾನು ಹೋಗಿ ಯಾರನ್ನೂ ಹಗ್ ಮಾಡಿಲ್ಲ. ಯಾಕಂತಂದ್ರೆ ನಾನ್ ಬಂದಿರೋ ಫೀಲ್ಡ್ ಇಂದ ಬರೋದು, ನಮ್ಗೆ ಬರೋದು ಇಲ್ಲ, ನಮಸ್ಕಾರ ಮಾಡೋದು ಇಲ್ಲ, ಹಿಂಗ ಅನ್ನೋದು ಅಷ್ಟೇ. ಬಟ್ ಅಲ್ಲಿ ಹೋದಾಗ ಅವ್ರುನು ನೀನು ನಮ್ಮವ್ನು ಬಾ ಅಂತಂದವಾಗ ನಾವು ಅವ್ರ ರೀತಿನಲ್ಲಿ ಇದ್ರೆ ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಕೆಲವರು ಅಲ್ಲಿ ಅವರು ಒಂದು ಸ್ಕ್ರಿಪ್ಟ್ ಇದು ಮಾಡೋದು. ದಯವಿಟ್ಟು ಕಂಟೆಂಟ್ ಅನ್ನೋ ಪದ ಬಳಸಬಾರ್ದು. ಕಂಟೆಂಟ್ ಅಂತಂದ್ರೆ ಅದು ಎವಿಡೆಂಟ್ ಆಗಿ ಮಾಡೋದು. ಇದು ಮಾಡಿದ್ರೆ ನಾವ್ ಅಲ್ಲಿ ಬರ್ತೀವಿ. ನಾವ್ ಏನ್ ಬೀನ್ ಬ್ಯಾಗ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಹೊರಗಡೆಯಿಂದ ಬಂದ್ ಹೇಳಿದ್ರೆ ಏನ್ರಿ ಬೀನ್ ಬ್ಯಾಗು. ಹೌದು, ನಾವ್ ಮಾತಾಡಿದ್ರೆ ಇರೋ ವಿಚಾರ ಇಲ್ಲ ಅದ್ರಲ್ಲಿ. ನಾವ್ ಏನ್ ಮಾತಾಡಿದ್ರೆ ಅದಕ್ಕೆ ಬಿಗ್ ಬಾಸ್ ಸುದೀಪ್ ಅಣ್ಣ ಹೇಳ್ತಾ ಇದ್ರು, ಇಬ್ರು ಸೇರ್ಕೊಂಡ್ರೆ ಬಿಗ್ ಬಾಸ್ ಮುಂದೆ ಏನ್ ಆಗ್ಬೇಕು ಇವರೇ ಹೇಳ್ಬಿಡ್ತಾರೆ. ಹೌದು, ಆ ರೀತಿನಲ್ಲಿ ನಾವು ಇದ್ರಿ ಒಳಗಡೆ. ಬಟ್ ಏನಂತಂದ್ರೆ ಅದೊಂದು ಮಾಯಾ ಜಗತ್ತು. ಆ ಜಗತ್ತು ಒಳಗಡೆ ಹೋಗಿ ಬಂದವನು ಅದು 2 ತರಾನು ಆಗುತ್ತೆ. ಬಳಸ್ಕೊಂಡ ರೀತಿ ಇರ್ಬೇಕು. ಪ್ರತಾಪ್ ಹೆಂಗಣ? ಪ್ರತಾಪ್ ನಾನು ಹೊರಗಡೆ ನನ್ಗೆ ಅವನ ಬಗ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಅವನು ಹೆಂಗಂತಂದ್ರೆ ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿ. ಅವನು ಅವನದೇ ಶೈಲಿ ಆಟ. ನೀವ್ ಎಷ್ಟೊಂದ್ ಸರಿ ಅವ್ನಿಗೆ ಹೇಳ್ತೀವಿ ಸಂತೋಷ್, ಬಿಗ್ ಬಾಸ್ ನೀನ್ ಹೋದಲ್ಲ, ಹೋದವಾಗ ಅಲ್ಲಿರೋರು ಯಾರಾದ್ರೂ ನೀನ್ ಫಸ್ಟ್ ನೋಡಿದ್ದೇ ಇಲ್ಲ? ಟಿವಿನೇ ನೋಡಲ್ಲ ನಮ್ ಸಂತೋಷ. ಟಿವಿ ಸೀರಿಯಲ್ ಅಲ್ಲಿ ಬರೋರ್ನು ನೋಡಿದಿಲ್ಲ. ನಾನು ಇವತ್ತವರೆಗೂ ಯಾವ ಥಿಯೇಟರ್ ಫಿಲಿಂ ನೋಡಿಲ್ಲ. ಅಲ್ಲಿರೋರು ಹೇಳ್ತಾರೆ ಅದ್ಯಾವ್ದು ಫಿಲಿಂ ಬಂದಿದೆ ಯಾವ್ದು ಬಂದು ಅಂದ್ರೆ ನಾನು ಊಟ ಮಾಡ್ಬೇಕಾದ್ರೆ ನಾನು ಹಾಡುಗಳು ಜ್ಞಾಪಕ ಇಟ್ಕೊಂಡೆ. ಅದ್ರ ಹೀರೋ ಯಾರಂತ ಕೂಡ ನನ್ಗೆ ಗೊತ್ತಿರಲ್ಲ. ಓ ಇದಕ್ಕೆ ಇವ್ರೇನ ಹೀರೋ, ಇದಕ್ಕೆ ಇವ್ರೇನ ಹೀರೋಯಿನ್ ಅಂತ ಕೂಡ ಆಗಿರೋದಿದೆ. ಬಟ್ ಏನಂತಂದ್ರೆ ಈ ವೇದಿಕೆ ಏನ್ ಕಲ್ಪಿಸ್ಕೊಳ್ತಲ್ಲ ನಮ್ಗ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೂ ತಕೊಂಡು ಹೋಗ್ಬೇಕು ಅಂತ ನಾನು ಬಯಸ್ತೀನಿ. ಅಲ್ಲಿ ಪೋಲ್ ಮಾಡಿದೀನಿ ಅಂದ್ರೆ ನಾನು ಅವತ್ತಿಗೂ ಹೊರತು ಸಂತೋಷ ಸತ್ತ ಅಂತ ಲೆಕ್ಕ. ಇದು ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ಬೋದು, ನಾವು ಬೆಳೆದು ಬಂದಿದ್ದು ನಮ್ಮ ತಾತನವ್ರು, ನಮ್ಮ ಅಪ್ಪನವ್ರು ನಾನು ಕಲ್ಸ್ಕೊಟ್ಟಿರೋದು ಒಬ್ರು ಒಡವೆ ತಿನ್ಬಾರ್ದಪ್ಪ, ಒಬ್ರಿಗೆ ಅನ್ಯಾಯ ಮಾಡಬಾರ್ದವ್ರು. ಆ ವಿಚಾರದಲ್ಲಿ ನಾನು ತುಂಬಾ ನೋವಾಗುತ್ತೆ. ಯಾಕಂತಂದ್ರೆ ಎಲ್ಲಾ ತರ ಜನ ನೋಡಿದೆ ನಾನು. ಒಂದು ಕಷ್ಟದಲ್ಲಿರೋವಾಗ ತುಳಿಯಕ್ ಬರ್ತಾರಲ್ಲ, ನೀವು ನಿಜವಾಗ್ಲೂ ನಿಮ್ಮಂತವ್ರು ಇರ್ಬೇಕು. ಯಾಕಂತಂದ್ರೆ ಒಂದು ವ್ಯಕ್ತಿನ ಗಟ್ಟಿ ಮಾಡೋದು ಯಾವಾಗ ಅಂತಂದ್ರೆ ಒಂದು ಸಾಧನೆನ ಒಡೆಯಕ್ ಬಂದವಾಗ. ಬಟ್ ಜನ ಅವರೇ ಅನ್ನೋದಕ್ಕೆ ಅದೇ ಸಾಕ್ಷಿ. ನಾನು ಗೆದ್ದಿದ್ದೀನಿ. ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತೂ ಸಿದ್ಧ. ಯಾವುದೇ ಕಾರಣ ಏನೇ ಇರ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ. ನನ್ನ ಕಡೆಯಿಂದ ಏನಾದ್ರು ಬೇಕಂದ್ರೆ ಯಾವುದೇ ಊರ್ಗ್ ಹೋಗಿರ್ಬೋದು, ನಾನು 1 ರೂಪಾಯಿ ನಾನು ಯಾರ ಹತ್ರನು ಇವತ್ತು ತಕೊಂಡಿಲ್ಲ. ನಾನು ಅದನ್ನು ಹೇಳವ್ರಂತೆ. ನನ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಇವತ್ತವರ್ಗೂನು ಎಷ್ಟೋ ಇದ್ರಲ್ಲಿ ಊಟ ಕೊಡ್ಸ್ತೀನಿ ಅಂದ್ರೂ ಕೂಡ ನಾನು ತಿಂದಿರೋ ಹೊರಗಡೆ ಬಂದಿರೋ ನಾನು. ಅದು ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ನಮ್ಮ ಅಪ್ಪನವರು, ನಮ್ಮ ತಾತನವ್ರು, ನಮ್ಮ ರಾಶಿನಲ್ಲಿ ಗುಂಗುದ್ರಸು ಅಷ್ಟು ಬೆಳ್ಕೊಂಡ್ರೆ ಅವ್ನು ರೈತನಾಗ್ತಾನೆ. ದೊಡ್ಡ ರೈತನ ಅಷ್ಟು ಬೆಳೆದಿರೋ ರೈತಾಪಿ ಕುಟುಂಬ ನಮ್ದು. ಇವತ್ತು ನಮ್ಮ ಊರ್ ಸುತ್ತಮುತ್ತ 16 ಹಳ್ಳಿಗೆ ಏನ್ ನಾವ್ ಅನ್ನ ಹಾಕಿದ್ರಿ ಇಲ್ಲ ಅಂತ ಯಾರನ್ನ ಹೇಳಿ, ಈ ಮೈಕ್ ಎತ್ಕೊಂಡೋಗಿ ಊರುಗಳಲ್ಲಿ ಕೇಳ್ಕೊಂಬರ್ರಿ. ನಾನು ಹೇಳ್ತೀನಿ, ಊರುಗಳಲ್ಲಿ ಕೇಳ್ರಿ. ಇವತ್ತು ನಮ್ಮ ಮನೆ ನಿಂಕ ಯಾರ್ಕಾನ ಒಬ್ರಕ ತಪ್ಪಾಗೈತೆ ಅಂದ್ರೆ ನಾನು ತಲೆ ಬಗ್ಸ್ತೀನಣ್ಣ. ಯಾಕಂದ್ರೆ ಇಲ್ದಿದ್ದು ಹೋಗಿ ಒಂದು ವೇದಿಕೆನಲ್ಲಿ ಯಾವ್ದೋ ಚಾನಲ್ ಅಲ್ಲಿ ಕುತ್ಕೊಂಡು ಅವ್ರ ಹಂಗೆ ಅದು ಹಿಂಗೆ ಇದ್ದಂಗೆ ಅಂದ್ರೆ ಅದು ಅದೇ ಅಣ್ಣ. ನೀವೆಲ್ಲ ನಿಂತ್ರಲ್ಲ, ಇದು ಉತ್ತರ ಅವ್ರಕ ರೇಸ್ ಮುಖಾಂತರ ಕೊಡ್ಲೇಬೇಕು. ಸುದೀಪ್ ಅಣ್ಣನ್ ನಾನು ವೇದಿಕೆನಲ್ಲೇನೆ ನಾನು ಕೇಳಿದ್ದೀನಿ, ಅಣ್ಣ ಬರ್ತೀನಿ ಅಂತ ಹೇಳವ್ರೆ. ನಾನ್ ಗೆದ್ದಿದ್ದೀನಲ್ಲಣ್ಣ. ಅದಕ್ಕ ಅವರು ಅಂತ ಸ್ಟಾರ್ ನಮ್ಮ ರೇಸ್ ಬರ್ತಾವ್ರೆ ಅಂತಂದ್ರೆ ನಾವು ಗೆದ್ದಿದ್ದೀರಿ ಅಂತಾನೆ ಅರ್ಥ. ಆ ಗೆಲುವನ್ನ ತೋರ್ಸ್ಬೇಕು. ಸುದೀಪ್ ಅಣ್ಣನೂ ಹೊರತು ಸಂತೋಷ್ ಅವ್ರು ನನ್ನ ಬಗ್ಗೆ ಅಪಾರವಾದ ಗೌರವ. ಎಲ್ಲೋ ಒಂದ್ ತಪ್ಪು ನಡೆದಾಗ ನಾನು ತಿದ್ದಿನೂ ಹೇಳಿದ್ರು ಅವ್ರು. ಯಾಕಂದ್ರೆ
ಇನ್ನೊಬ್ಬರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗೋಗಿ ನೀವ್ ನಿಂತ್ಕೊಂಬಾರ್ದಾಗಿತ್ತು ಅನ್ನೋದು ಅದು ಉತ್ತರ. ಅದ ಕ್ಯಾಪ್ಟನ್ಸಿದು ಏನ್ ನೋಡಿದ್ರೆ. ಬಟ್ ಅಲ್ಲಿ ಕೆಲವೊಂದ್ ಸಂದರ್ಭಗಳಲ್ಲಿ ಅದು ಎವಿಡೆಂಟ್ ಆಗಿ ಬೇರೆಯವರು ಮಾಡಿರ್ತಾರೆ. ಬಟ್ ನನ್ಗದು ಬೇಡವಾಗಿತ್ತು. ಅದಾದ್ಮೇಲೆ ಏನ್ ನೀವು ನೋಡಿದ್ರಿ ಅದೇನೇನೆ ನಾನು ಲಾಸ್ಟ್ ವರ್ಗುನು ನಾನು ಯಾವುದೇ ಈ ಕ್ಯಾಮ್ರಾ ಐತೆ ಅಂತ ಮಾತಾಡೋದಿರ್ಬೋದು, ಇಲ್ಲ ಒಳಗಡೆ ಇಲ್ಲಿ ಬಂದಲ್ಲಿ ಇದೀನಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಲ್ಲ, ವೇದಿಕೆಗೆ ಯಾವತ್ತೂ ಕೃತಜ್ಞನಾಗೇ ಇರ್ಬೇಕು ನಾನು. ಆಮೇಲೆ ಜನ ಸಪೋರ್ಟ್ ನಾನು ಯಾವತ್ತೂ ಸಿದ್ಧ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಮಾಡ್ಬೇಕಂತಿದ್ಯೋ ದಯವಿಟ್ಟು ನೀವೇ ಒಂದು ಪ್ರೈಸ್ ಕೊಡೋದು ಅಷ್ಟೇ, ನಿಮ್ದೇ ಹೆಸರಾಕಿ ನೀವೇ ಯಾರಾದ್ರೂ ಬರ್ಬೋದು, ನೀವು ಕೋರ್ಟಿಗೆ ನೀವೇ ನಿಮ್ ಕೈಯಾರ ಕೊಡ್ರಿ. ಯಾರಕ್ಕೆ ಇವಾಗ ಗೋವುಗಳ್ದು ಕೆಲವೊಂದು ಇದಿರ್ತದೆ, ಗೋದಾನ ಮಾಡ್ರಿ, ಗೋವುಕ್ಕೆ ಇದು ಮಾಡ್ರಿ ಅಂದ್ರೆ ಈ ತರ ಸೇವೆ ಮಾಡ್ರಿ. ಗೊತ್ತೋ ಗೊತ್ತಿಲ್ದಿರೇನೋ ಎಷ್ಟೋ ಲಕ್ಷ ಗೋವುಗಳನ್ನ ಉಳಿಸ್ದಂಗ ಆಗತ್ತೆ. ನೀವು ದಯವಿಟ್ಟು ನಾನು ಹೇಳ್ತೀನಿ, ಈ ಕಾರ್ಯಕ್ಕ ಎಲ್ರು ಕೈ ಜೋಡಿಸ್ರಿ, ನಿಸ್ವಾರ್ಥವಾಗಿ ಜೋಡಿಸಿ. ನಾವ್ ಇದ್ರನ್ನ ಹೌದು. ಆಮೇಲೆ ಇನ್ನೂ ಒಂದು, ದಯವಿಟ್ಟು ರಾಜಕೀಯ ತಂದ್ ನನ್ಗೆ ಹಾಕ್ಬೇಡ್ರಿ, ಜನಾಂಗ ತಂದ್ ಹಾಕ್ಬೇಡ್ರಿ. ನಾನು ಯಾವ ಜನಾಂಗಕ್ಕೂ ಸೀಮಿತವಾದವನಲ್ಲ, ನಾನು ಯಾವ ರಾಜಕೀಯಕ್ಕೂ ಸೀಮಿತವಾದವನಲ್ಲ. ನಾನು ಕೋಟ್ ಹಾಕ್ದವ್ರು ಇಂಥವ್ರೆ ಅಂತ ನಾನು ಹೇಳಕ್ ಅದು ಬಾಯಿ ತಪ್ಪಾತದೆ. ಬಟ್ ನಾನು ಅವತ್ತು ಹೇಳೋದೇ ಇರೋದೆ, ಕಾರ್ಯ ಸತ್ತವಾಗ ಮಾಡಕ ನನ್ನ ಜನಾಂಗ ನನಗೆ ಬೇಕು, ಅದ್ ನಾನು ಇಲ್ದಿದ್ ಮಾಡಕ್ಕಾಗಲ್ಲ. ಬಟ್ ನಾನು ಒಂದು ವ್ಯಕ್ತಿ ಅಂತ ಬಂದಾಗ ನಾನು ಎಲ್ರ ಮಗನ್ ನಾನು ಎಲ್ರಿಗೂ ನಾನು ಸೀಮಿತ. ದಯವಿಟ್ಟು ಯಾವುದೇ ಪಟ್ಟಿ ಕಟ್ಟಬೇಡ್ರಿ. ಕೆಲವೊಬ್ರು ಅದನ್ನೇ ಒಂದೊಂದು ಇವಾಗ ಬಂದ್ಬಿಟ್ಟು ಅದಂಗೆ ಇದಿಂಗೆ ಅಂತ, ದಯವಿಟ್ಟು ಹಂಗೆ ಹಿಂಗೆ ಅಂತೆಗಳೆಲ್ಲ ಒಂದು ಮೂಟೆ ಕಟ್ಟಿ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನಾನು ಉತ್ತರ ಒಂದೇ, ಕಾಲೇ ತಸ್ಮೈ ನಮಃ. ಏನಾದ್ರೂ ಅದಕ್ಕೂ ಮೀರಿ ಪ್ರಶ್ನೆಗಳು ಅವರು ಕೇಳಲೇಬೇಕು ಅಂದ್ರೆ ಸಂದರ್ಭ ಬಂದವಾಗ ಏನ್ ಬೇಕೋ ಕೊಡ್ತೀನಿ ನಾನು. ಇವಾಗ